ರಾಜ್ಯದಲ್ಲಿ ಜಾತಿ ಜನಗಣತಿಯ ವರದಿ ಅನುಷ್ಠಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮಧ್ಯೆ ಬಹಳ ದೊಡ್ಡ ಜಟಾಪಟಿ ಶುರುವಾಗಿದೆ. ಈ ಮಧ್ಯೆ ಜಾತಿ ಗಣತಿ ವರದಿ ಸಚಿವರ ಕೈಗೆ ಸೇರಿದೆ ಅಷ್ಟೇ, ಶಾಸಕರಿಗೆ ಸಿಕ್ಕಿಲ್ಲ ಅಂತ ಹೇಳಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಯಾರು ಎಷ್ಟಿದ್ದಾರೆ ಅಂತ ಶಾಸಕರಿಗೆ ಖಂಡಿತ ಗೊತ್ತಿರುತ್ತೆ. ಚುನಾವಣೆಗಳನ್ನು ಮಾಡಿರ್ತೇವೆ, ಮನೆ ಮನೆಗೆ ಹೋಗಿರ್ತೇವೆ, ಯಾರು ಯಾವ ಜಾತಿ ಅಂತ ಹೇಳಿ ಶಾಸಕರಿಗೆ ಮಾಹಿತಿ ಇರುತ್ತೆ. ಈಗ ಚರ್ಚೆ ನಡೀತಾ ಇರೋದು ಊಹಾಪೋಹ. ಜನಗಣತಿ ಪ್ರತಿ ಸಿಕ್ಕಿದ ಮೇಲೆ ಖಂಡಿತ ಅದರ ವಿವರ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲವನ್ನೂ ಹೇಳ್ತೇನೆ ಅಂತ ಸವದಿ ಹೇಳಿದ್ದಾರೆ. ಅವ್ರ ಮಟ್ಟದಲ್ಲೇ ಚರ್ಚೆ ನಡೀತಾ ಇದೆ. ಇನ್ನು ಶಾಸಕರ ಕೈಗೆ ಅದು ವರದಿ ಬಂದ ಮೇಲೆ ಅದು ಸರಿನೋ ತಪ್ಪು ಅಂತಕ್ಕಂಥದ್ದು ನಾವು ಪರಾಮರ್ಶೆ ಮಾಡ್ತೀವಿ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಅನ್ನೋದು ನಮಗೆ ಗೊತ್ತಿರ್ತಿದೆ. ಚುನಾವಣೆಗಳು ಮಾಡಿರ್ತೀವಿ, ಮನೆ ಮನೆಗಳಿಗೆ ಹೋಗಿರ್ತೀವಿ, ಯಾರು ಯಾವ ಜಾತಿಯವರು ಅನ್ನುವಂಥದ್ದು ಪೂರ್ಣ ಮಾಹಿತಿ ಆಯಾ ಶಾಸಕರಿಗಿರುತ್ತೆ. ಆ ಶಾಸಕರಿಗೆ ಆ ವರದಿ ಕೈ ಸೇರಿದ ಮೇಲೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡಲಿಕ್ಕಾಗುತ್ತೆ. ಈಗ ಅಥಣಿ ಕ್ಷೇತ್ರದ್ದು ನನ್ನ ಕ್ಷೇತ್ರದ ಸಪ್ರೇಟ್ ನಾನು ನೋಡಿದಾಗ ಯಾವ್ಯಾವ ಸಮಾಜ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಿರ್ತಿದೆ. ಯಾಕಂದರೆ ನಾವು ಚುನಾವಣೆ ಪೂರ್ವದಲ್ಲಿ ನಾವು ಕೂಡ ಸಮೀಕ್ಷೆ ಮಾಡಿಸಿರ್ತೀವಿ. ಅನೇಕ ಪ್ರೈವೇಟ್ ಏಜೆನ್ಸಿಗಳ ಮುಖಾಂತರ ನಾವೇನು ಸರ್ವೆ ಮಾಡಿಸಿರ್ತೀವಿ. ಮತ್ತು ನನ್ನ ಹತ್ರ ಭಾಳ ದಿವಸದ ಹಿಂದೆಯೇ ನನ್ನ ಕ್ಷೇತ್ರದ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನಾಂಗ ಇದೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ. ಸೊ ಈಗ ಆ ವರದಿ ನಮ್ಮ ಕೈ ಬಂದುಬಿಟ್ರೆ ನಾವು ಟ್ಯಾಲಿ ಮಾಡಿ ನೋಡ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ವಾಸ್ತವಿಕವಾಗಿರ್ತಕ್ಕಂಥ ಜನಸಂಖ್ಯೆ ಆಧಾರ ಮತ್ತು ಈಗ ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಟ್ಯಾಲಿ ಮಾಡಿ ನೋಡಿದಾಗ ನಮಗೆ ಮನವರಿಕೆ ಆಗುತ್ತೆ ಅದು ಸರಿನೋ ತಪ್ಪು ಅಂತಕ್ಕಂಥ. ಈಗ ಚರ್ಚೆ ನಡೀತಕ್ಕಂಥದ್ದು ಎಲ್ಲವೂ ಊಹಾಪೋಹಿ ಮ್ಯಾಗ ಚರ್ಚೆ ನಡೆದಿದೆ. ಅದು ಎಲ್ಲರ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಒಂದೊಂದು ಅದನ್ನು ಕೊಟ್ಟರೆ ಅವ್ರವ್ರ ಕ್ಷೇತ್ರದ ಬಗ್ಗೆ ನೀವು ನೋಡ್ಕೊಳ್ಳಿ ಅಂತ ಹೇಳಿದರೆ ಆವಾಗ ನಮಗೆ ಅದು ಗೊತ್ತಾಗುತ್ತೆ.